Hello dear students, welcome to session 3 of your complex analysis class. So in the last class we have learned about equation of a circle in complex form and we have also solved some of the problems on the same concept. So ಈ ಪ್ರಾಬ್ಲಮ್ ಏನಿದೆ ನೆಕ್ಸ್ಟ್ ಪ್ರಾಬ್ಲಮ್ ಇವತ್ತು ಪ್ರಾಬ್ಲಮ್ ಸೆಷನ್ಸ್ ಇದೆ. ಸೊ ಈ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಇಟ್ ಈಸ್ ಆಲ್ಸೋ ಆನ್ ದ ಸೇಮ್ ಕಾನ್ಸೆಪ್ಟ್. So they have given that if z minus I by z minus 1 is purely imaginary. So ಏನು ಹೇಳ್ತಿದ್ದಾರೆ, ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳ್ತಿದ್ದಾರೆ. ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಏನಾಗಿರುತ್ತೆ, ರಿಯಲ್ ಟರ್ಮು 0 ಆಗಿರುತ್ತೆ. ದಟ್ ಮೀನ್ಸ್ ಯುವರ್ ರಿಯಲ್ ಪಾರ್ಟ್ ವಿಲ್ ಬಿ 0. Then show that its locus is the circle. So we need to show that its locus is the circle. So ಇಲ್ಲಿ ಲೋಕಸ್ ಅಂದರೆ ಏನೂ ಅಲ್ಲ, z ಏನಿರುತ್ತೆ ಅಲ್ವಾ, ಝಡ್ಡಿಗೆ ಎಕ್ಸ್ ಪ್ಲಸ್ ಐ ಇಂಟು ವೈಯಿಂದ ರಿಪ್ಲೇಸ್ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡ್ತೀರಾ, ಆಯಿತಾ. ವಿ ಆರ್ ಗೋಯಿಂಗ್ ಟು ಸಿಂಪ್ಲಿಫೈ ಇಟ್. ಸೊ ಸಿಂಪ್ಲಿಫೈ ಮಾಡೋಕ್ಕೆ ನಾವು ವಿ ಕ್ಯಾನ್ ಯೂಸ್ ಎನಿ ಆಫ್ ದ ಪ್ರಾಪರ್ಟೀಸ್ ಆಫ್ ಯುವರ್ ಮಾಡ್ಯುಲಸ್ ಆಂಪ್ಲಿಟ್ಯೂಡ್. ಸೊ ಯಾವುದ್ಯಾವುದೇ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಇನ್ ಪ್ರಾಪರ್ಟೀಸ್ ಇದೆ ಅಥವಾ ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲಿ ಬರೋ ಯಾವುದೇ ಪ್ರಾಪರ್ಟೀಸ್ ಇದೆ ಅದನ್ನು ಯೂಸ್ ಮಾಡ್ಬೋದು. ದಟ್ಸ್ ಇಟ್. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಲೋಕಸ್ ಅಂದರೆ. ನಾವು let us see the solution. So solution ge consider they have given that z minus I by z minus 1. So replace z by x plus I into y ಏನಾಗುತ್ತೆ, x plus I into y minus I by x plus I into y minus 1. ಈಗ ಏನು ಮಾಡ್ತೀರಾ, ರಿಯಲ್ ಟರ್ಮನ್ನ ಮತ್ತು ಇಮ್ಯಾಜಿನರಿ ಟರ್ಮನ್ನ ರಿಅರೇಂಜ್ ಮಾಡಿಕೊಂಡ್ರೆ ಏನಾಯಿತು, ಪ್ಲಸ್ ಎಕ್ಸ್ ಪ್ಲಸ್ ಐ ಇಂಟು ವೈ ಮೈನಸ್ 1 divided by x minus 1 plus I into y. Now to simplify we shall use rationalization. So denominator ಏನಿದೆ x minus 1 plus I into y ಇದೆ. So rationalizing term ಏನಾಗುತ್ತೆ, x minus 1 minus I into y. So multiply both the numerator and denominator by x minus 1 minus I into y. It implies ಈಗ ಏನು ಮಾಡ್ತೀರಾ, ನ್ಯೂಮರೇಟರ್ ಟರ್ಮ್ನ ಏನು ಮಾಡಿರಿ, ಎರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಮೈನಸ್ ಐ ಇಂಟು ವೈ ಪ್ಲಸ್ ಐ ಇಂಟು ವೈ ಮೈನಸ್ 1 ಇಂಟು ಎಕ್ಸ್ ಮೈನಸ್ 1 ಮೈನಸ್ ಐ ಇಂಟು ವೈ ಡಿವೈಡೆಡ್ ಬೈ ಡಿನಾಮಿನೇಟರ್ ಯಾವ ಫಾರ್ಮಲ್ಲಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವಿಚ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಏನಿದೆ ಹಾಗಾದರೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಐ ಇಂಟು ವೈ ಸ್ಕ್ವೇರ್, ಐ ಇಂಟು ವೈ ಹೋಲ್ ಸ್ಕ್ವೇರ್. ಸೊ ನ್ಯೂಮರೇಟರ್ ಟರ್ಮನ್ನು ಏನು ಮಾಡಿ, ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಐ ಎಕ್ಸ್ ವೈ ಪ್ಲಸ್ ಐ ಇಂಟು ವೈ ಎಕ್ಸ್ ಮೈನಸ್ ಐ ಇಂಟು ವೈ ಮೈನಸ್ ಎಕ್ಸ್ ಇಂಟು ಐ ಪ್ಲಸ್ ಐ ಮೈನಸ್ ಐ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್ ಇಂಟು ವೈ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಸೇಮ್ ಟರ್ಮ್ಸ್ ಬರುತ್ತೆ. ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಇಲ್ಲಿ ಐ ಸ್ಕ್ವೇರ್ ಇತ್ತು, ಐ ಸ್ಕ್ವೇರ್ ವ್ಯಾಲ್ಯೂ ಈಸ್ ಮೈನಸ್ 1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಡಿವೈಡೆಡ್ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಇಲ್ಲಿ ಐ ಇಂಟು ವೈ ಎಕ್ಸ್ ಮತ್ತು ಮೈನಸ್ ಐ ಇಂಟು ವೈ ಎಕ್ಸ್ ಪ್ಲಸ್ ಐ ಇಂಟು ವೈ ಎಕ್ಸ್ ಕ್ಯಾನ್ಸಲ್ ಆಗಿ ನಿಮಗೇನು ಬರುತ್ತೆ ಫೈನಲಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಐ ಇಂಟು ವೈ ಮೈನಸ್ ಐ ಎಕ್ಸ್ ಪ್ಲಸ್ ಐ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಇಲ್ಲಿ ಅಗೇನ್ ರಿಯಲ್ ಟರ್ಮ್ಸು ಮತ್ತು ಇಮ್ಯಾಜಿನರಿ ಟರ್ಮ್ಸನ್ನು ಏನು ಮಾಡಿ, ರಿಅರೇಂಜ್ ಮಾಡಿ. ಸೊ ನಿಮಗೇನು ಬಂತು ಹಾಗಾದರೆ, ರಿಯಲ್ ಪಾರ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು ಈ ಟರ್ಮ್ಸ್ ಏನಿದೆ 1 ಮೈನಸ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ವೈ ಸ್ಕ್ವೇರ್. ಸೊ ದಿಸ್ ಈಸ್ ಯುವರ್ ರಿಯಲ್ ಪಾರ್ಟ್ and this is your imaginary part. So in the question they have given that z minus I by z minus 1 is purely imaginary. Purely imaginary ಅಂದರೆ ಏನಾಗುತ್ತೆ, ರಿಯಲ್ ಪಾರ್ಟು 0 ಆಗುತ್ತೆ. ರಿಯಲ್ ಪಾರ್ಟ್ ನಮಗೇನು ಬಂದಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ಈಗ ಡಿನಾಮಿನೇಟರ್ ಟರ್ಮ್ 0 ಮಲ್ಟಿಪ್ಲೈ ಆದರೆ ಏನಾಗುತ್ತೆ ನಿಮಗೆ, ನ್ಯೂಮರೇಟರ್ ಟರ್ಮ್ ಮಾತ್ರ ಸಿಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 0. ಸೊ ಇದು ಯಾವ ಫಾರ್ಮಲ್ಲಿದೆ ನಿಮಗೆ, ಈಕ್ವೇಷನ್ ಆಫ್ ಅ ಸರ್ಕಲ್ ಫಾರ್ಮಲ್ಲಿದೆ ಅಲ್ವಾ. ಸೊ ವಿ ಕ್ಯಾನ್ ಸೇ ದಟ್ ದಿಸ್ ರೆಪ್ರೆಸೆಂಟ್ಸ್ ಎ ಸರ್ಕಲ್. ಸೊ ಅವ್ರೇನು ಹೇಳಿದರು, ವಿ ನೀಡ್ ಟು ಶೋ ದಟ್ ಇಟ್ ರೆಪ್ರೆಸೆಂಟ್ಸ್ ಅ ಸರ್ಕಲ್ ಅಂತ ವಿ ಹ್ಯಾವ್ ಪ್ರೂವ್ಡ್ ಇಟ್. ಸೊ ಇದಕ್ಕೆ ನಿಮಗೆ ಬೇಕಾದ್ರೆ ನೀವು ಸೆಂಟರ್ ಆ್ಯಂಡ್ ರೇಡಿಯಸನ್ನು ಫೈಂಡ್ ಮಾಡಿ. ಸೊ ಸೆಂಟರ್ ಆ್ಯಂಡ್ ರೇಡಿಯಸ್ ಫೈಂಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದಿಸ್. ಓಕೆ.
Now moving on to the next problem. So they have asked to show that argument of z bar by z is equal to pi by 2. It represents a line passing through the origin. So ಏನು ಹೇಳಿದ್ದಾರೆ, we need to show that argument of z bar by z is equal to pi by 2 ಇದೇನು ಮಾಡ್ತಿದೆ ಅಂತ, it represents a line ಅಂತ ಪ್ರೂವ್ ಮಾಡಬೇಕು. ಯಾವ ಲೈನ್ ಆಗಿರಬೇಕು ಅದು, it must pass through the origin. Okay, solution. Consider argument of z bar by z is equal to pi by 2. ಸೊ ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಯುವರ್ ಆರ್ಗ್ಯುಮೆಂಟ್ ಏನಂತ ಬರಿಬೋದು, ಆರ್ಗ್ಯುಮೆಂಟ್ ಆಫ್ ಝೆಡ್ ಬಾರ್ ಮೈನಸ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಪೈ ಬೈ 2. ಸೊ ಝೆಡ್ ಅಂದರೆ ಏನಪ್ಪ, ಎಕ್ಸ್ ಪ್ಲಸ್ ಐ ಇಂಟು ವೈ. ಹಾಗಾದರೆ ಝೆಡ್ ಬಾರ್ ಏನಾಗುತ್ತೆ, ಎಕ್ಸ್ ಮೈನಸ್ ಐ ಇಂಟು ವೈ. ಸೊ ಇದನ್ನು ನಾನು ನಿಮಗೆ ಕಾಂಜುಗೇಟ್ ಹೇಳೋದಕ್ಕೆ ಡೆಫಿನೇಷನ್ ಹೇಳಿದ್ದೀನಿ. ಎಕ್ಸ್ ಮೈನಸ್ ಐ ಇಂಟು ವೈ ಮೈನಸ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಈಸ್ ಎಕ್ಸ್ ಪ್ಲಸ್ ಐ ಇಂಟು ವೈ ಈಸ್ ಈಕ್ವಲ್ ಟು ಪೈ ಬೈ 2. ಸೊ ಆರ್ಗ್ಯುಮೆಂಟ್ ಈಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್, ವಿಚ್ ಮೀನ್ಸ್ ದಟ್ ಈಸ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಇಲ್ಲಿ ವೈ ಬದಲು ಏನಿದೆ, ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆರ್ಗ್ಯುಮೆಂಟ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ವಾ, ಅದೇ ಥರ ಇಸ್ ಈಕ್ವಲ್ ಟು ಪೈ ಬೈ 2. ಸೊ ಇದು ಯಾವ ಫಾರ್ಮಿಗೆ ರೆಡ್ಯೂಸ್ ಆಯಿತು, ಹಾಗಾದರೆ ಟ್ಯಾನ್ ಇನ್ವರ್ಸ್ ಆಫ್ ಎ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಬಿ. ಸೊ ಇದು ಎ ಟರ್ಮು, ಇದು ಬಿ ಟರ್ಮು. ಓಕೆ, ಸೊ ಯೂಸಿಂಗ್ ಟ್ಯಾನ್ ಇನ್ವರ್ಸ್ ಆಫ್ ಎ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಬಿ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಎ ಮೈನಸ್ ಬಿ ಬೈ 1 ಪ್ಲಸ್ ಎ ಇಂಟು ಬಿ, ರಿಪ್ಲೇಸ್ ಎ ಬೈ ಮೈನಸ್ ವೈ ಬೈ ಎಕ್ಸ್ ಆ್ಯಂಡ್ ಬಿ ಬೈ ವೈ ಬೈ ಎಕ್ಸ್. ಸೊ ಇದು ಬರುತ್ತೆ. ನೆಕ್ಸ್ಟು, ಸೊ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಏನು ಮಾಡಿ, ಎಲ್ ಸಿ ಎಮ್ ತೊಗೊಳ್ಳಿ. ಸೊ ಮೈನಸ್ 2y ಬೈ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಟರ್ಮು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎಕ್ಸಿಂದು ಸ್ಕ್ವೇರ್ ಒಂದು ಸಿಂಗಲ್ ಎಕ್ಸ್ ಮತ್ತು ಮೇಲ್ಗಡೆ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಡಿನಾಮಿನೇಟರಲ್ಲಿರೋ ಈ ಎಕ್ಸು ಈ ಕಡೆ ಶಿಫ್ಟಾಗಿ ಏನಾಗುತ್ತೆ ನಿಮಗೆ, ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ 2y(x) ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈ ಬೈ 2. ಈಗ ಟ್ಯಾನ್ ಇನ್ವರ್ಸನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಟ್ಯಾನ್ ಆಫ್ ಪೈ ಬೈ 2. ದ ವ್ಯಾಲ್ಯೂ ಆಫ್ ಟ್ಯಾನ್ ಆಫ್ ಪೈ ಬೈ 2 ಈಸ್ ಇನ್ಫಿನಿಟಿ. It implies minus 2y(x) divided by x square minus y square is equal to infinity. Now taking the reciprocal ತೆಗೆದ್ರೆ ಏನಾಗುತ್ತೆ, x square minus y square divided by minus 2y(x) is equal to 1 by infinity ಆಗುತ್ತೆ. But the value of 1 by infinity is 0. It implies x square minus y square, ಇಲ್ಲಿ ಡಿನಾಮಿನೇಟರ್ ಟರ್ಮು 0 ಜೊತೆ ಮಲ್ಟಿಪ್ಲೈ ಆಗಿ 0 ಆಗುತ್ತೆ. x square minus y square is equal to 0. It implies x square is equal to y square, that is y is equal to x. ಸೊ ಏನು ಬಂತು ನಮಗೆ, y is equal to x ಅಂತ ಬಂತು. ಸೊ ಸ್ಟ್ರೈಟ್ ಲೈನ್ ಇಂದು ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆಯಪ್ಪ, y is equal to mx plus c. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಈಕ್ವೇಷನ್ ಫಾರ್ ಅ ಸ್ಟ್ರೈಟ್ ಲೈನ್. ಸೊ ಇಲ್ಲಿ ನನಗೇನು ಬಂತು, y is equal to x. ಸೊ ಹಾಗಾದರೆ ನಾನು ಏನಂತ ಹೇಳ್ಬೋದು, ದಿಸ್ ರೆಪ್ರೆಸೆಂಟ್ಸ್ ಎ ಈಕ್ವೇಷನ್ ಆಫ್ ಲೈನ್. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ದಿಸ್ ಲೈನ್ ಪಾಸಸ್ ಥ್ರೂ ದ ಒರಿಜಿನ್. ಸೊ y is equal to x ಅಂತ ಅಂದರೆ y is equal to x ಅಂತ ಅಂದರೆ, ಈಗ ಒಂದು ಗ್ರಾಫ್ ಇದೆ ಅಂದ್ಕೊಳ್ರಿ. ದಿಸ್ ಈಸ್ ಯುವರ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ಯುವರ್ ವೈ ಆ್ಯಕ್ಸಿಸ್. ಸೊ ನಮಗೆ ಬಂದಿರೋದೇನು, y is equal to x ಅಂದರೆ yಗೆ ನೀವು 1 ಕೊಡಿ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ 1, yಗೆ 2 ಕೊಟ್ಟರೆ ಎಕ್ಸ್ ವ್ಯಾಲ್ಯೂ 2, yಗೆ 3 ಕೊಟ್ಟರೆ ಎಕ್ಸ್ ವ್ಯಾಲ್ಯೂ 3. ಅದೇ ಥರ yಗೆ -1 ಕೊಟ್ಟರೆ ಎಕ್ಸ್ ವ್ಯಾಲ್ಯೂ -1, 2 ಕೊಟ್ಟರೆ -2. ಹಾಗಾದರೆ ಇದೇನು, ಇಟ್ ಈಸ್ ಎ ಲೈನ್ ಪಾಸಸ್ ಥ್ರೂ ಆರಿಜಿನ್ ಈಸ್ ನಥಿಂಗ್ ಬಟ್ ಯುವರ್ 0. ಓಕೆ, ಸೊ ಏನಂತ ಹೇಳ್ಬೋದು, ಇಟ್ ಈಸ್ ಎ ಲೈನ್ ಆ್ಯಂಡ್ ಇಟ್ ಪಾಸಸ್ ಥ್ರೂ ಆರಿಜಿನ್. ಯಾಕೆಂದರೆ ನಮಗೆ ಬಂದಿರೋದು y is equal to x and here the value of m is equal to 1 and c is equal to 0, which means it passes through origin. Okay, got it. Now moving on to the next problem. So they have asked to show that amplitude of z minus 1 is equal to pi by 2. It represents a line parallel to imaginary axis. So ಏನಂತ ಹೇಳಬೇಕು, it is a line which represents parallel to imaginary axis ಅಂತ ಪ್ರೂವ್ ಮಾಡಬೇಕು. Now for the solution, consider amplitude of z minus 1 is equal to pi by 2. Now replace z by x plus I into y.
ಇಟ್ ಇಂಪ್ಲೈಸ್ ಆಂಪ್ಲಿಟ್ಯೂಡ್ ಆಫ್, ಇಲ್ಲಿ ಏನು ಮಾಡ್ತಿದ್ದೀವಿ, ರಿಯಲ್ ಟರ್ಮ್ಸನ್ನೆಲ್ಲ ಒಂದು ಕಡೆ, ಇಮ್ಯಾಜಿನರಿ ಟರ್ಮ್ಸನ್ನೆಲ್ಲ ಒಂದು ಕಡೆ ರಿಅರೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಂಪ್ಲಿಟ್ಯೂಡ್ ಈಸ್ ನಥಿಂಗ್ ಬಟ್ ಯುವರ್ ಟೀಟಾ ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಇಲ್ಲಿ ವೈ ಇದೆ, ಎಕ್ಸ್ ಟರ್ಮ್ ರಿಯಲ್ ಟರ್ಮ್ ಏನಿದೆ ಎಕ್ಸ್ ಮೈನಸ್ 1 ಇದೆ. Therefore tan inverse of y by x minus 1 is equal to pi by 2. It implies y by x minus 1, tan inverse na shift ಮಾಡಿದ್ರೆ ಏನಾಗುತ್ತೆ, tan of pi by 2, the value of tan pi by 2 is infinity. It implies y by x minus 1 is equal to infinity. Now taking reciprocal, so ಇಲ್ಲಿ reciprocal spelling ತಪ್ಪಾಗಿದೆ, make it correct. X minus 1 by y is equal to 1 by infinity, but 1 by infinity is 0. Therefore ಏನು ಬಂತು, x minus 1 is equal to 0. That is nothing but x is equal to 1. So y is equal to mx plus c is the standard equation for a straight line. ನಮಗೆ ಬಂದಿರೋದು x is equal to 1. So ಇಲ್ಲೇನಾಗಿದೆ, here y is equal to 0 and x is equal to 1. Therefore x is parallel to y axis. ಹೇಗೆ ಅಂತ ಅಂದರೆ, ಸೊ ದಿಸ್ ಈಸ್ ಯುವರ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ಯುವರ್ ವೈ ಆ್ಯಕ್ಸಿಸ್. ಸೊ ಏನಿದೆ, ವೈ ಈಸ್ ಈಕ್ವಲ್ ಟು ಏನಿದೆ 0 ಇದೆ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1 ಇದ್ದಾಗ ಏನಾಗಿದೆ, ವೈ ವ್ಯಾಲ್ಯೂ ಏನಿದೆ 0 ಇದೆ. ಈ ಪಾಯಿಂಟಿಂಗ್ ನೀವು ಸ್ಟ್ರೈಟ್ ಲೈನ್ ಹಾಕಿದ್ರೆ ಏನಾಗುತ್ತೆ, ಹೀಗೆ ಬರುತ್ತೆ. ಅಂದರೆ ಇಮ್ಯಾಜಿನರಿ ಆ್ಯಕ್ಸಿಸ್ ಯಾವುದಪ್ಪ, ವೈ ಆ್ಯಕ್ಸಿಸ್. ಸೊ ಏನು ಬಂತು ನನಗೆ, ಸ್ಟ್ರೈಟ್ ಲೈನು ಇಮ್ಯಾಜಿನರಿ ಆ್ಯಕ್ಸಿಸ್ ಅಂದರೆ ವೈ ಆ್ಯಕ್ಸಿಸ್ಗೆ ಏನಾಗಿದೆ, ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಅಂದರೆ ಹೀಗೆ ಅಲ್ವಾ. ಸೊ ಇದು ನಿಮ್ಮ ಇಮ್ಯಾಜಿನರಿ ಆ್ಯಕ್ಸಿಸ್ ವೈ, ಇದು ನಮಗೆ ಬಂದಿರೋ ಸ್ಟ್ರೈಟ್ ಲೈನ್. ಸೊ ಏನಾಗಿದೆ, ಇದೆರಡು ಪ್ಯಾರಲಲ್ ಆಗಿದೆ. ಅವರು ಅದೇ ಪ್ರೂವ್ ಮಾಡೋಕ್ಕೆ ಹೇಳಿರೋದು. ಇಟ್ ಈಸ್ ಎ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ಇಮ್ಯಾಜಿನರಿ ಆ್ಯಕ್ಸಿಸ್. ಗಾಟ್ ಇಟ್. Now moving on to the next problem. Show that mod z whole square is equal to 4 into real of z plus 2 represents a circle. ಸೊ ಏನಂತ ಹೇಳಿದ್ದಾರೆ, ದಿಸ್ ರೆಪ್ರೆಸೆಂಟ್ಸ್ ಎ ಸರ್ಕಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಫೈಂಡ್ ಇಟ್ಸ್ ಸೆಂಟರ್ ಆ್ಯಂಡ್ ರೇಡಿಯಸ್. ಸೊ ಕನ್ಸಿಡರ್ mod z square is equal to 4 into real of z plus 2. ಸೊ mod z is nothing but square root of x square plus y square. ಸೊ mod z whole square ಅಂದರೆ square root of x square plus y square whole square is equal to 4 into real of z ಇರೋ ಕಡೆ x plus I into y ಇಂದ ರಿಪ್ಲೇಸ್ ಮಾಡಿ ಪ್ಲಸ್ 2. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು ರಿಯಲ್ ಆಫ್, ಇಲ್ಲಿ ಏನು ಮಾಡ್ತಿದ್ದೀರಾ, ರಿಯಲ್ ಟರ್ಮ್ಸನ್ನೆಲ್ಲ ಒಂದು ಕಡೆ ಆ್ಯಂಡ್ ಇಮ್ಯಾಜಿನರಿ ಟರ್ಮ್ಸನ್ನ ಒಂದು ಕಡೆ ರಿಅರೇಂಜ್ ಮಾಡಿ. ಇಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ಏನಿದೆ ರಿಯಲ್ ಆಫ್ ಅಂತ ಇದೆ ಅಲ್ವಾ, ಅಂದರೆ ರಿಯಲ್ ಪಾರ್ಟನ್ನು ಮಾತ್ರ ಕನ್ಸಿಡರ್ ಮಾಡಿರಿ, ಅಂದರೆ ಇಮ್ಯಾಜಿನರಿ ಪಾರ್ಟನ್ನು ಕನ್ಸಿಡರ್ ಮಾಡಬೇಡ್ರಿ. ಸೊ ಏನಿದೆ 4 ಇಂಟು ಎಕ್ಸ್ ಪ್ಲಸ್ 2. ಸೊ 4 ಆಫ್ ಎಕ್ಸ್ ಪ್ಲಸ್ 2 ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನು ಬಂತು ನಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ರೈಟ್ ಹ್ಯಾಂಡ್ ಸೈಡ್ ಟರ್ಮ್ಸನ್ನ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, -4x - 8 ಈಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಇಕ್ವೇಷನ್ ಆಫ್ ಅ ಸರ್ಕಲ್. ದೇರ್ಫೋರ್ ದಿಸ್ ಇಸ್ ದ ರಿಕ್ವೈರ್ಡ್ ಸರ್ಕಲ್. ನೆಕ್ಸ್ಟು ಸೆಂಟರ್ ಆ್ಯಂಡ್ ರೇಡಿಯಸ್. ಸೆಂಟರ್ ಆ್ಯಂಡ್ ರೇಡಿಯಸ್ ಫೈಂಡ್ ಮಾಡೋದು ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಸಲ್ಲಿ ಹೇಳಿದ್ದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್. ಓಕೆ, now moving on to the next problem. Show that mod of z plus I whole square minus mod of z minus I whole square is equal to 0 represents a real axis. ಸೊ ರಿಯಲ್ ಆ್ಯಕ್ಸಿಸನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ಏನು, ಎಕ್ಸ್ ಟರ್ಮ್ಸ್ ಮಾತ್ರ ಇರುತ್ತೆ. ಅಂದರೆ ಏನಂತ ಪ್ರೂವ್ ಮಾಡಬೇಕು, y ಈಸ್ ಈಕ್ವಲ್ ಟು ಇಮ್ಯಾಜಿನರಿ ಆ್ಯಕ್ಸಿಸ್ ಏನಾಗಿರುತ್ತೆ 0 ಅಂತ ಪ್ರೂವ್ ಮಾಡಬೇಕು. ನಾವು ಕನ್ಸಿಡರ್ mod of z plus I whole square minus mod of z minus I whole square is equal to 0. ನಾವು replace z by x plus I into y. ಸೊ ಏನಾಗುತ್ತೆ, ಇಟ್ ಇಂಪ್ಲೈಸ್ mod of x plus I into y plus I whole square minus mod of x plus I into y minus I whole square. ಈಗ ರಿಯಲ್ ಟರ್ಮ್ಸು ಆ್ಯಂಡ್ ಇಮ್ಯಾಜಿನರಿ ಟರ್ಮ್ಸನ್ನ ರಿಅರೇಂಜ್ ಮಾಡಿದರೆ ನನಗೇನು ಸಿಗುತ್ತೆ, mod of x plus I of y plus 1 whole square minus mod of x plus I of y minus 1 whole square. ಈಗ ಈ ಸ್ಟೆಪ್ಪಲ್ಲಿ
mod z is equal to ಏನಂತ ಗೊತ್ತಿದೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹಾಗಾದರೆ ಇಲ್ಲಿ mod z ಸ್ಕ್ವೇರ್ ಏನಾಗುತ್ತೆ, ಈ ಸ್ಕ್ವೇರು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಏನಾಗಿ ಉಳಿಯುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಈ ಪ್ರಾಪರ್ಟಿನ ಯೂಸ್ ಮಾಡ್ತಿದ್ದೀವಿ ಇಲ್ಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರು ಮೈನಸ್ ವೈ ಸ್ಕ್ವೇರು ಕ್ಯಾನ್ಸಲ್ ಆಗಿ ನಿಮಗೆ ಏನು ಉಳಿಯುತ್ತೆ, ವೈ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ವೈ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2y ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ವೈ ಸ್ಕ್ವೇರ್ ಪ್ಲಸ್ 1 ಮೈನಸ್ 2y ಇಸ್ ಈಕ್ವಲ್ ಟು 0. ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ ಪ್ಲಸ್ 2y ಉಳಿಯುತ್ತೆ, ವಿಚ್ ಈಸ್ 4y is equal to 0. ಸೊ ಏನಾಯಿತು, 4y is equal to 0. 4 ಈ ಕಡೆ ಡಿವೈಡೆಡ್ ಬೈ 4 ಮಾಡಿದ್ರೆ ಏನಾಗುತ್ತೆ, y is equal to 0. ಸೊ y is equal to 0 ಅಂತಂದರೆ ಏನಂತ ಅರ್ಥ, ಇಮ್ಯಾಜಿನರಿ ಆಕ್ಸಿಸ್ಸು 0 ಆಗಿದೆ, ಅಂದರೆ ಇಟ್ ರೆಪ್ರೆಸೆಂಟ್ಸ್ ಓನ್ಲಿ ರಿಯಲ್ ಆಕ್ಸಿಸ್ ಅಂತ ಪ್ರೂವ್ ಮಾಡಾಯಿತು. ಗಾಟ್ ಇಟ್. ನೆಕ್ಸ್ಟ್ ಪ್ರಾಬ್ಲಮ್ಮು, ಇದು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಶೋ ದಟ್ ಮಾಡ್ ಆಫ್ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಮಾಡ್ ಆಫ್ ಝೆಡ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಇಟ್ ರೆಪ್ರೆಸೆಂಟ್ಸ್ ಎ ಯೂನಿಟ್ ಸರ್ಕಲ್. ಸೊ ಯೂನಿಟ್ ಸರ್ಕಲ್ ಅಂದರೆ ಗೊತ್ತಲ್ವಾ, ರೇಡಿಯಸ್ ಏನಾಗಿರುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬರುತ್ತೆ. ಅರ್ಥ ಆಯ್ತಾ? ಸೊ ಅದನ್ನು ನಾವು ಪ್ರೂವ್ ಮಾಡಬೇಕು. ನಿಮಗೆ ಆನ್ಸರು ಈಕ್ವೇಷನ್ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ವಿಚ್ ರೆಪ್ರೆಸೆಂಟ್ಸ್ ಎ ಯೂನಿಟ್ ಸರ್ಕಲ್ ಅಂತ ಬರೀಬೇಕು. Now moving on to the next problem. Sin z mod of sin z whole square is equal to sin square x plus sin h square y sin h square into y ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಪ್ರೂವ್ ಮಾಡೋಕ್ಕೆ ಕನ್ಸಿಡರ್ ದ LHS. ಏನಿದೆ, mod of sin z whole square ವಿಚ್ ಇಸ್ ಈಕ್ವಲ್ ಟು ಸೈನ್ ಆಫ್ z ಇರೋ ಕಡೆ ಏನು ಮಾಡ್ತಿದ್ದೀನಿ, x ಪ್ಲಸ್ ಐ ಇಂಟು ವೈ ಇಂದ ನಾವು ರಿಪ್ಲೇಸ್ z ಬೈ ಎಕ್ಸ್ ಪ್ಲಸ್ ಐ ಇಂಟು ವೈ. ಸೊ ಏನಾಯಿತು, ನನಗೆ ಮಾಡ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ಹೋಲ್ ಸ್ಕ್ವೇರ್ ಆಯಿತು. ಈಗ ಯೂಸಿಂಗ್ ಸೈನ್ ಆಫ್ ಎ ಪ್ಲಸ್ ಬಿ ಏನಾಗುತ್ತೆ, ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಅಲ್ವಾ. ಸೊ ಯೂಸಿಂಗ್ ದಟ್ ಫಾರ್ಮುಲಾ ಏನಾಗುತ್ತೆ, ಸೈನ್ ಎಕ್ಸ್ ಇಂಟು ಕಾಸ್ ಐ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಐ ವೈ ಆಗುತ್ತೆ, ಮಾಡ್ ಹೋಲ್ ಸ್ಕ್ವೇರ್. ಈಗ ನಾನು ನಿಮಗೆ ನೋಟ್ ಬರ್ಸಿದ್ದೆ ಅಲ್ವಾ, ಅದರಲ್ಲಿ ಇದನ್ನು ಬರ್ಸಿದ್ದೆ ಪ್ರಾಬ್ಲಮ್ ಮಾಡೋತ್ತಿಗೆ ಯೂಸ್ ಆಗುತ್ತೆ ಅಂತ. ಸೈನ್ ಐ ಟೀಟಾ ಇಸ್ ಈಕ್ವಲ್ ಟು ಐ ಸೈನ್ ಹೆಚ್ ಟೀಟಾ ಆ್ಯಂಡ್ ಕಾಸ್ ಐ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಹೆಚ್ ಟೀಟಾ. ಹಾಗಾದರೆ ಏನಾಯಿತು, ಕಾಸ್ ಐ ವೈ ಇಸ್ ಈಕ್ವಲ್ ಟು ಕಾಸ್ ಹೆಚ್ ವೈ ಆ್ಯಂಡ್ ಸೈನ್ ಐ ವೈ ಇಸ್ ಈಕ್ವಲ್ ಟು ಐ ಸೈನ್ ಹೆಚ್ ವೈ. ನಾವು ಮಾಡ್ ಝೆಡ್ ಸ್ಕ್ವೇರ್ ಅಂದರೆ ಏನಂತ ಹೇಳಿದ್ದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಯೂಸಿಂಗ್ ದಟ್ ಪ್ರಾಪರ್ಟಿ ಇದನ್ನು ಏನಂತ ಬರಿಬೋದು, ದಿಸ್ ಈಸ್ ಯುವರ್ ಎಕ್ಸ್ ಟರ್ಮ್ ಆ್ಯಂಡ್ ದಿಸ್ ಈಸ್ ಯುವರ್ ವೈ ಟರ್ಮ್. ಇಲ್ಲಿ ಐ ಇದೆ ಅಲ್ವಾ, ಐ ಇಂಟು ಕಾಸ್ ಎಕ್ಸ್ ಇಂಟು ಸೈನ್ ಹೆಚ್ ವೈ ಆಗುತ್ತೆ. ಸೊ ದಟ್ ಈಸ್ ಯುವರ್ ಇಮ್ಯಾಜಿನರಿ ಟರ್ಮ್. ಸೊ ಏನಾಯ್ತು, ಇದು ಎಕ್ಸ್ ಸ್ಕ್ವೇರ್ ಅಂದರೆ ಸೈನ್ ಎಕ್ಸ್ ಇಂಟು ಕಾಸ್ ಹೆಚ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಹೆಚ್ ವೈ ಹೋಲ್ ಸ್ಕ್ವೇರ್. ಸೊ ಇದನ್ನ ಏನು ಮಾಡ್ತೀರಾ, ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಹೆಚ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಹೆಚ್ ಸ್ಕ್ವೇರ್ ವೈ. ಈಗ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಹೆಚ್ ಸ್ಕ್ವೇರ್ ವೈ ಕ್ಯಾನ್ ಬಿ ರಿಟನ್ ಆಸ್ 1 ಪ್ಲಸ್ ಸೈನ್ ಹೆಚ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಹೆಚ್ ಸ್ಕ್ವೇರ್ ವೈನ ಹಾಗೆ ಇಟ್ಕೊತೀನಿ. ಈಗ ಸೈನ್ ಸ್ಕ್ವೇರ್ ಎಕ್ಸನ್ನು ಎರಡು ಟರ್ಮಿಂಗ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಹೆಚ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಹೆಚ್ ಸ್ಕ್ವೇರ್ ವೈ ಆಗುತ್ತೆ. ಸೈನ್ ಸ್ಕ್ವೇರ್ ಎಕ್ಸನ್ನು ಹಾಗೆ ಇಟ್ಕೊಂಡು ಸೈನ್ ಹೆಚ್ ಸ್ಕ್ವೇರ್ ವೈನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಇಲ್ಲೂ ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ. ಏನು ಉಳಿತು ನಮಗೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಬಟ್ ದಿಸ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗಿರುತ್ತೆ, ಇಟ್ ಈಸ್ ಈಕ್ವಲ್ ಟು 1. ದೇರ್ ಫೋರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಹೆಚ್ ಸ್ಕ್ವೇರ್ ವೈ ವಿಚ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. Therefore, LHS is equal to RHS. That is the proof. Got it? Moving on to the next main. Find the locus of the point satisfying Z. So, the first problem is mod of Z plus I is less than or equal to 2. So, consider mod of Z plus I is less than or equal to 2.
ಇಟ್ ಇಂಪ್ಲೈಸ್ mod ಆಫ್ ಝೆಡ್, ಇಲ್ಲಿ ಪ್ಲಸ್ ಸೈನ್ ನಾನು ಮೈನಸ್ ಆಫ್ ಮೈನಸ್ ಐ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 2. ಸೊ ಇದೇನಿಲ್ಲ, ನಾವು mod ಆಫ್ ಝೆಡ್ ಮೈನಸ್ ಝೆಡ್ ನಾಟ್ ಈಸ್ ಈಕ್ವಲ್ ಟು ಆರ್ ಇದೆ ಅಲ್ವಾ, ಆಫ್ ಫಾರ್ಮಿಗೆ ರೆಡ್ಯೂಸ್ ಮಾಡ್ತಿರೋದು. ಇಟ್ ಇಂಪ್ಲೈಸ್ mod ಆಫ್ ಝೆಡ್ ಮೈನಸ್ ಐ ಕ್ಯಾನ್ ಬಿ ರಿಟರ್ನ್ ಆಸ್ 0 ಮೈನಸ್ ಐ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 2. ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಸೊ ಹಾಗಾದರೆ mod ಆಫ್ ಝೆಡ್ ಮೈನಸ್ ಝೆಡ್ ನಾಟ್, ನಾನೇನು ಹೇಳಿದೆ ನಿಮಗೆ, mod ಆಫ್ ಝೆಡ್ ಮೈನಸ್ ಝೆಡ್ ನಾಟಿಗೆ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಲ್ವ. ಝೆಡ್ ನಾಟ್ ಏನಿದೆ, ಹಾಗಾದರೆ ಝೆಡ್ ನಾಟ್ ಈಸ್ ಈಕ್ವಲ್ ಟು 0, ಮೈನಸ್ 1. ಇಲ್ಲಿ 0 ಮೈನಸ್ ಐ ಇದೆ, ದಟ್ ಈಸ್ ಯುವರ್ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ ಅಂದರೆ ಏನಾಯ್ತು 0, ಮೈನಸ್ 1. ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಅವರೇ ಕೊಟ್ಟಿದ್ದಾರೆ, ಆರ್ ಈಸ್ ಈಕ್ವಲ್ ಟು 2. ಸೊ ಲೆಸ್ ದ, ಈಗ ಒಂದು ಸರ್ಕಲ್ ಇದೆ ಅಂತಂದರೆ, ಒಂದು ನಿಮಿಷ, ಒಂದು ಸರ್ಕಲ್ ಇದೆ ಅಂತ ಅಂದ್ಕೊಳ್ರಿ. ಲೆಸ್ ದ, ಈಗ ನಾನು ಅದನ್ನು ಒಂದು ರೇಡಿಯಸ್ 2 ಅಲ್ಲಿ ಒಂದು ಸರ್ಕಲನ್ನು ಹಾಕಿದ್ದೀನಿ. ಈ ಸರ್ಕಲ್ ರೇಡಿಯಸ್ ಏನಿದೆ 2, ಅಂದರೆ ಇದು 2 ಇಲ್ಲಿ -2 -2. ಸೊ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಅಂದರೆ, ಲೆಸ್ ದನ್ ಅಂದರೆ ಏನಾಯಿತು, ಅದರೊಳಗಡೆ ಪಾಯಿಂಟ್ಸ್ ಬಂತು, ಆ್ಯಂಡ್ ಈಕ್ವಲ್ ಆಗಿರೋದ್ರಿಂದ ಆ ಬೌಂಡ್ರಿ ಪಾಯಿಂಟ್ಸ್ ಇಷ್ಟು ಬರುತ್ತೆ, ಆಯಿತಾ. ಸಪೋಸ್ ಗ್ರೇಟರ್ ದನ್ 2 ಅಂತ ಅಂದರೆ ಈ 2 ಪಾಯಿಂಟ್ಸ್ ರೇಡಿಯಸ್ 2 ವಿತಿನ್ ರೇಡಿಯಸ್ 2 ಇದೆ ಅಲ್ವಾ, ಅದ್ರ ಹೊರಗಡೆ ಪಾಯಿಂಟ್ಸ್ ಅಂದರೆ ಈ ಪಾಯಿಂಟ್ಸ್ ಬರುತ್ತೆ. ಓನ್ಲಿ ಲೆಸ್ ದನ್ ಅಂತಂದರೆ ಒಳಗಡೆ ಬರುತ್ತೆ, ಈಕ್ವಲ್ ಅಂತ ಅಂದರೆ ಆನ್ ದಿಸ್ ಬೌಂಡ್ರಿ. ಸೊ ಇದನ್ನು ನಿಮಗೆ ಈ ಲೋಕಸ್ ಆಫ್ ಎ ಪಾಯಿಂಟ್ಸ್ ಇದರಲ್ಲಿ ಯೂಸ್ ಮಾಡ್ತೀವಿ, ಆಯಿತಾ. ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಅಂದರೆ ಆನ್ ಬೌಂಡ್ರಿ ಆ್ಯಂಡ್ ವಿತಿನ್ ದ ಸರ್ಕಲ್. ಗ್ರೇಟರ್ ದನ್ 2 ಅಂತ ಅಂದರೆ ಔಟರ್ ಆಫ್ ದ ಎಕ್ಸ್ಟೀರಿಯರ್ ಆಫ್ ದ ಸರ್ಕಲ್. ಲೆಸ್ ದನ್ ಅಂದರೆ ಇಂಟೀರಿಯರ್ ಆಫ್ ಸರ್ಕಲ್. ಗಾಟ್ ಇಟ್. ಸೊ ನನಗಿಲ್ಲಿ ಏನು ಕೊಟ್ಟಿದ್ದಾರೆ, ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂದರೆ ಇಲ್ಲಿ ನನಗೇನು ಬಂತು, ಸೆಂಟರ್ ಈಸ್ ಅಟ್ 0, -1 ಆ್ಯಂಡ್ ರೇಡಿಯಸ್ ಇಸ್ 2 ಅಂತ ಅಂದರೆ ಇಟ್ ರೆಪ್ರೆಸೆಂಟ್ಸ್ ಎ ಸರ್ಕಲ್ ಹೂಸ್ ಸೆಂಟರ್ ಈಸ್ ಅಟ್ 0, -1 ಆ್ಯಂಡ್ ಇಟ್ ರೆಪ್ರೆಸೆಂಟ್ಸ್ ಅ ಪಾಯಿಂಟ್ಸ್ ಆನ್ ದ ಬೌಂಡ್ರಿ. ಸೊ ಈಕ್ವಲ್ ಟು 2 ಇದೆ ಅಲ್ವಾ, ಈಕ್ವಲ್ ಟು 2 ಅಂದರೆ ಆನ್ ದ ಬೌಂಡ್ರಿ, ಆ್ಯಂಡ್ ಲೆಸ್ ದನ್ ಇರೋದ್ರಿಂದ ಒಳಗಡೆ ಪಾಯಿಂಟ್ಸ್ ಅಂದರೆ ಇಂಟೀರಿಯರ್, ಆನ್ ದ ಬೌಂಡ್ರಿ ಆ್ಯಂಡ್ ಇಂಟೀರಿಯರ್ ಟು ದ ಸರ್ಕಲ್ with center at 0, -1 and radius is 2. Got it. Moving on to the next one, mod z is greater than or equal to 2. So here z naught is equal to mod z ಅಷ್ಟೇ ಕೊಟ್ಟಿದ್ದಾರೆ ಅಲ್ವಾ. ಸೊ mod z ಮೈನಸ್ ಅದನ್ನ ನಾನು 0, 0, 0 ಅಂತ ಬರಿಬೋದು. ಸೊ z naught ಏನಾಯಿತು ನನಗೆ 0, 0. ಸೊ ಏನು ಬಂತು ನನಗೆ, mod z minus 0 is greater than or equal to 0, greater than or equal to 2. So call this as equation 1. Here z naught is 0, 0 and r is equal to 2. So greater than ಅಂತ ಅಂದರೆ ಏನಾಗುತ್ತೆ, ಎಕ್ಸ್ಟೀರಿಯರ್ ಟು ದ ಸರ್ಕಲ್ ಆ್ಯಂಡ್ ಪಾಯಿಂಟ್ಸ್ ಈಕ್ವಲ್ ಇರೋದ್ರಿಂದ ಬೌಂಡ್ರಿ. ಸೊ ಇಟ್ ರೆಪ್ರೆಸೆಂಟ್ಸ್ ಎ ಪಾಯಿಂಟ್ಸ್ ಆನ್ ದ ಬೌಂಡ್ರಿ ಮೇಲೆ ಮತ್ತು ಎಕ್ಸ್ಟೀರಿಯರ್ ಟು ಸರ್ಕಲ್, ಬೌಂಡ್ರಿಯಿಂದ ಹೊರಗಡೆ ಅಂದರೆ ಈ ಥರ ಇದೆ, ಅಂದರೆ ಈ ಪಾಯಿಂಟ್ಸ್ ಮತ್ತು ಈ ಪಾಯಿಂಟ್ಸ್. Got it. Now moving on to the next problem. Real of z is greater than or equal to 0. So real of, ಇಲ್ಲಿ z ಇರೋ ಕಡೆ x plus I into y ರಿಪ್ಲೇಸ್ ಮಾಡಿದ್ರೆ ಓನ್ಲಿ ರಿಯಲ್ ಪಾರ್ಟ್ ಕನ್ಸಿಡರ್ ಮಾಡೋಕ್ಕೆ ಹೇಳಿದರೆ, ಇಟ್ ಇಂಪ್ಲೈಸ್ x is greater than or equal to 0. ಸೊ ಏನಾಯ್ತು, x is greater than or equal to 0 ಅಂದರೆ ಈಗ x ಆ್ಯಕ್ಸಿಸ್ಸು y ಆ್ಯಕ್ಸಿಸ್ ಇದೆ. ಎಕ್ಸ್ ಇಸ್ ಗ್ರೇಟರ್ ದನ್ ಅಂತ ಅಂದರೆ ಏನಾಯಿತು, ಎಕ್ಸ್ ಆ್ಯಕ್ಸಿಸ್ ಇದೆ ಅಲ್ವಾ, ಈ ಮೇಲಿನ ಪಾಯಿಂಟ್ಸು ಪ್ಲಸ್ ಪಾಯಿಂಟ್ಸ್ ಎಲ್ಲಿ ಬರುತ್ತೆ, ಇಲ್ಲ ಅಲ್ವಾ, ಇಲ್ಲಿ. ಆ್ಯಂಡ್ ಈಕ್ವಲ್ ಟು 0 ಅಂದರೆ ಈ ಪಾಯಿಂಟ್ಸ್. ಸೊ ಏನಾಯಿತು, ಇಟ್ ರೆಪ್ರೆಸೆಂಟ್ಸ್ ಅಪ್ಪರ್ ಹಾಫ್ ಆಫ್ ದ ಪ್ಲೇನ್ ರೈಟ್ ಆಫ್ ದ ಇಮ್ಯಾಜಿನರಿ ಆ್ಯಕ್ಸಿಸ್. ಈ ಕಡೆ ಪಾಯಿಂಟ್ಸ್ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಈ ಕಡೆ ಏನಾಗ್ಬಿಡುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ, ಅವಾಗ ಏನಾಯಿತು, ಲೆಸ್ ದನ್ ಆಗಿಬಿಡುತ್ತೆ. ಸೊ ಇಟ್ ಈಸ್ ಗ್ರೇಟರ್ ದನ್ 0 ಅಂದರೆ ಇದು ಇಮ್ಯಾಜಿನರಿ ಆ್ಯಕ್ಸಿಸ್ ಏನಿದೆ ಅಲ್ವಾ ಅದ್ರದ್ದು ರೈಟ್. ಗಾಟ್ ಇಟ್. ಸೊ ಅದನ್ನೇ ಇಲ್ಲಿ ಹೇಳಿರೋದು, ಇಟ್ ರೆಪ್ರೆಸೆಂಟ್ಸ್ ಅಪ್ಪರ್ ಹಾಫ್ ಆಫ್ ದ ಪ್ಲೇನ್ ವಿಚ್ ಈಸ್ ರೈಟ್ ಆಫ್ ಇಮ್ಯಾಜಿನರಿ ಆ್ಯಕ್ಸಿಸ್. ಸೊ ಇಲ್ಲಿ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, mod ಆಫ್ z minus 2 plus I is less than 0, less than 3, imaginary of z is greater than equal to 0. 3 ಪ್ರಾಬ್ಲಮ್ಸ್ ಇದೆ, ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿಕೊಂಡು ಯಾವ ಥರ ಪಾಯಿಂಟ್ಸ್ ಎಲ್ಲಿ
ಪಾಯಿಂಟ್ಸಲ್ಲಿ ಇದಾಗುತ್ತೆ, ಪಾಯಿಂಟ್ ಔಟ್ ಆಗುತ್ತೆ ಅಂತ ಹೇಳಿ ಆಯಿತಾ. ಸೊ ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ನೀವು ಸಾಲ್ವ್ ಮಾಡಿ ಕಳಿಸಿ, ಅಲ್ಲಿ ಚೆಕ್ ಇಟ್ ಔಟ್ ಆ್ಯಂಡ್ ಟೆಲ್ ಯು ಗೋಟ್ ಇಟ್. ಸೊ ಈ ಪ್ರಾಬ್ಲಮ್ಸ್ ಏನು ಮಾಡ್ದೆ ಅಲ್ವಾ, ಇದನ್ನು ಕೇಳಿದ್ರೆ ನಿಮಗೆ ಓನ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಇಕ್ವೇಷನ್ ಆಫ್ ಸರ್ಕಲ್ ಪಾಸಿಂಗ್ ಥ್ರೂ 3 ಪಾಯಿಂಟ್ಸ್. ಸೊ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸು 5 ಮಾರ್ಕ್ಸಿಂದ ಇರುತ್ತೆ. ಸೊ ಇದು ಡಿರೈವೇಷನ್ ಏನು ಬೇಡ, ನಿಮಗೆ ಈಕ್ವೇಷನ್ ಒಂದು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಮಾಡಿದರೆ ಸಾಕು. ದ ಈಕ್ವೇಷನ್ ಆಫ್ ಅ ಸರ್ಕಲ್ ಪಾಸಿಂಗ್ ಥ್ರೂ 3 ಪಾಯಿಂಟ್ಸ್ ಇಟ್ ಈಸ್ ಗಿವನ್ ಬೈ z ಮೈನಸ್ z1 ಇಂಟು z3 ಮೈನಸ್ z2 ಡಿವೈಡೆಡ್ ಬೈ z ಮೈನಸ್ z2 ಇಂಟು z3 ಮೈನಸ್ z1 ಈಸ್ ಈಕ್ವಲ್ ಟು ಕಾಂಜುಗೇಟ್ ಆಫ್ z ಮೈನಸ್ z1 ಇಂಟು z3 ಮೈನಸ್ z2 ಡಿವೈಡೆಡ್ ಬೈ z ಮೈನಸ್ z2 ಇಂಟು z3 ಮೈನಸ್ z1. ಅಂದರೆ 3 ಪಾಯಿಂಟ್ಸಿಗೆ ಒಂದು ಸರ್ಕಲ್ ಇದೆ ಅಂತ ಅಂದ್ಕೊಳ್ರಿ. ಇದು ದಿಸ್ ಈಸ್ ಯುವರ್ ಪಾಯಿಂಟ್ z ಪಾಯಿಂಟ್ ಅಂತಂದರೆ, ಇನ್ನು 3 ಪಾಯಿಂಟ್ಸಿಂದ ಏನು ನಿಮಗೆ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಿದೆ ಅಲ್ವಾ, ಸೊ ಇದೇನಾಗಿರುತ್ತೆ, ಇಟ್ ಈಸ್ ಈಕ್ವಲ್ ಟು ಕಾಂಜುಗೇಟ್ ಆಫ್ ದೋಸ್ ಪಾಯಿಂಟ್ಸ್ ಅಂತ ಹೇಳಿರೋದು. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ, ಅದನ್ನು ಹೇಳ್ತೀನಿ. Next, moving on to problems. So find the equation of a circle passing through 3 points and also find its center and radius. So ನಾವಿಲ್ಲಿ equation of a circle ಅನ್ನು ಫೈಂಡ್ ಮಾಡಬೇಕು, center and its radius. ಓಕೆ, ಸೊ 3 ಪಾಯಿಂಟ್ಸನ್ನು ಅವರೇ ಕೊಟ್ಟಿದ್ದಾರೆ, 1i 1 ಪ್ಲಸ್ i. ಇಲ್ಲಿ ನಾವು z1 z2 z3ನ ನಾವು ಯಾವುದನ್ನಾದರೂ ಅಸೈನ್ ಮಾಡ್ಕೊಬೋದು. ಸೊ ನಾವು ಐ ಆಮ್ ಗೋಯಿಂಗ್ ಟು ಅಸೈನ್ z1 is equal to 1, z2 is equal to i and z3 is equal to 1 plus i. So we know that the equation of a circle passing through 3 points it is given by equation star. ಇದನ್ನು ಆಲ್ರೆಡಿ ಇಲ್ಲಿ ಬರ್ಸಿದ್ದೆ ಅಲ್ವಾ, ಆ ಈಕ್ವೇಷನನ್ನು ಯೂಸ್ ಮಾಡ್ತಿರೋದು. ನಾವು ಕನ್ಸಿಡರ್ ದ LHSನ ಕನ್ಸಿಡರ್ ಮಾಡಿ. z ಮೈನಸ್ z1 ಇಂಟು z3 ಮೈನಸ್ z2 ಡಿವೈಡೆಡ್ ಬೈ z ಮೈನಸ್ z2 ಇಂಟು z3 ಮೈನಸ್ z1 ಈಸ್ ಈಕ್ವಲ್ ಟು z ಇರೋ ಕಡೆ x ಪ್ಲಸ್ i ಇಂಟು ವೈನ ರಿಪ್ಲೇಸ್ ಮಾಡಿ. z ಇರೋ ಕಡೆ x ಪ್ಲಸ್ i ಇಂಟು ವೈನ ರಿಪ್ಲೇಸ್ ಮಾಡಿ. ಸೊ z ಇರೋ ಕಡೆ x ಪ್ಲಸ್ i ಇಂಟು ವೈ ಮೈನಸ್ z1 ಅಂದರೆ ಏನು 1 ಇಂಟು z3 ಅಂದರೆ ಏನಿದೆ ಇಲ್ಲಿ 1 ಪ್ಲಸ್ i ಮೈನಸ್ z2 ಅಂದರೆ ಏನಿದೆ i ಡಿವೈಡೆಡ್ ಬೈ x ಪ್ಲಸ್ ಅಗೇನ್ ಇಲ್ಲಿ z ಇದೆ x ಪ್ಲಸ್ i ಇಂಟು ವೈ ಮೈನಸ್ z2ಗೆ ಏನೋ ನಾವು ಕನ್ಸಿಡರ್ ಮಾಡಿರೋದು i ಮೈನಸ್ i ಇಂಟು z3 ಮೈನಸ್ z3 ಈಸ್ 1 ಪ್ಲಸ್ i ಮೈನಸ್ z1 ಈಸ್ 1. ಸೊ ಇದನ್ನು ರಿಪ್ಲೇಸ್ ಮಾಡಿ. ಇಲ್ಲಿ ರಿಯಲ್ ಟರ್ಮ್ಸನ್ನ ಒಂದು ಕಡೆ ಬರೀರಿ, ಇಮ್ಯಾಜಿನರಿ ಟರ್ಮ್ಸನ್ನ ಇನ್ನೊಂದು ಕಡೆ ಬರೆದು ರಿಅರೇಂಜ್ ಮಾಡಿಕೊಂಡ್ರೆ x ಮೈನಸ್ 1 ಪ್ಲಸ್ i ಇಂಟು ವೈ, ಇಲ್ಲಿ ಪ್ಲಸ್ i ಮೈನಸ್ i ಕ್ಯಾನ್ಸಲ್ ಆಗಿ 1 ಉಳಿದಿದೆ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ x ಪ್ಲಸ್ ಐನ ಕಾಮನ್ ತೆಗೆದ್ರೆ i ಆಫ್ y ಮೈನಸ್ 1, ಇಲ್ಲಿ ಏನು ಉಳಿತು ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ i ಅಷ್ಟೇ ಉಳಿತು, ವಿಚ್ ಈಸ್ ಈಕ್ವಲ್ ಟು ಸೊ x ಮೈನಸ್ 1 ಪ್ಲಸ್ i ಇಂಟು ವೈ 1ಇಂದ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರ್ ಟರ್ಮಲ್ಲಿ ಐಯಿಂದ ಮಲ್ಟಿಪ್ಲೈ ಮಾಡಿದ್ರೆ ix, ಇಲ್ಲಿ i ಸ್ಕ್ವೇರ್ ಇಂಟು ವೈ ಆಗುತ್ತೆ. ದ ವ್ಯಾಲ್ಯೂ ಆಫ್ i ಸ್ಕ್ವೇರ್ ಈಸ್ ಮೈನಸ್ 1 ಪ್ಲಸ್ i. ಸೊ ಇಲ್ಲೇನಾಗುತ್ತೆ ನಿಮಗೆ x ಮೈನಸ್ 1 ಪ್ಲಸ್ i ಇಂಟು ವೈ ಡಿವೈಡೆಡ್ ಬೈ ix ಮೈನಸ್ y ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು, ಈಗ ನಾವು ಸಿಂಪ್ಲಿಫೈ ಮಾಡೋಕ್ಕೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಯೂಸ್ ಮಾಡಿದ್ರೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗಿರುತ್ತೆ ಇಲ್ಲಿ 1 ಮೈನಸ್ y ಮೈನಸ್ i ಇಂಟು x ಆಗಿರುತ್ತೆ. ಸೊ ಇದನ್ನು ನೀವು ಸಾರ್ಟ್ಔಟ್ ಮಾಡಿದ್ರೆ, ಈ ಸ್ಟೆಪ್ ಸಾರ್ಟ್ಔಟ್ ಮಾಡಿದ್ರೆ ಏನಾಗಿರುತ್ತೆ ನಿಮಗೆ ಫೈನಲ್ ಆಗಿ x ಪ್ಲಸ್ y ಮೈನಸ್ 1 ಪ್ಲಸ್ i ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ವೈ. ಸೊ ಏನಾಗುತ್ತೆ ನಿಮಗಿದು ಫೈನಲ್ ಆಗಿ ಈ ಟರ್ಮಿಗೆ ರೆಡ್ಯೂಸ್ ಆಗುತ್ತೆ. ಸೊ ನಾವು ಕನ್ಸಿಡರ್ ಈಕ್ವೇಷನ್ ಸ್ಟಾರ್. ಸೊ ಏನು ಬಂತು ನಿಮಗೆ LHS z ಮೈನಸ್ z1 ಇಂಟು z3 ಮೈನಸ್ z2 ಡಿವೈಡೆಡ್ ಬೈ z ಮೈನಸ್ z2 ಇಂಟು z3 ಮೈನಸ್ z1 ಏನು ಬಂತು ನಮಗೆ ಈ ಟರ್ಮ್ ಬಂತು. ಸೊ ನೆಕ್ಸ್ಟ್
ಆರ್ ಎಚ್ ಎಸ್ ಅಲ್ಲಿ ಏನಿದೆ ಇದ್ರದ್ದು ಕಾಂಜುಗೇಟ್ ಮಾಡಿದ್ರೆ ಏನಾಗಿರುತ್ತೆ, ಇಮ್ಯಾಜಿನರಿ ಟರ್ಮಿಂದು ಸೈನ್ ಚೇಂಜ್ ಆಗುತ್ತಲ್ವ, ಅಂದರೆ ಇಲ್ಲಿ ಪ್ಲಸ್ ಐ ಇರೋದೇನಾಗಿದೆ, ಇಲ್ಲಿ ಮೈನಸ್ ಐ ಆಗಿದೆ. ದೇರ್ ಫಾರ್ ಇಕ್ವೇಷನ್ ಸ್ಟಾರ್ ಇಂಪ್ಲೈಸ್ ದಿಸ್ ಟರ್ಮ್. ನಾವು ಈಗ ಇಟ್ ಇಂಪ್ಲೈಸ್, ಈಗ ಇಲ್ಲೇನಾಯಿತು ನಮಗೆ ಎಕ್ಸ್ ಪ್ಲಸ್ ವೈ ಮೈನಸ್ ಒನ್ ಕ್ಯಾನ್ಸಲ್ ಆಯಿತು. ಅಗೇನ್ ಡಿನಾಮಿನೇಟರ್ ಟರ್ಮ್ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ನಮಗೇನು ಉಳಿತು, ಐ ಆಫ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಐ ಆಫ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್ ಆಗಿ ನಮಗೇನು ಉಳಿತು, ಇಲ್ಲಿ ಐ ಕ್ಯಾನ್ಸಲ್ ಆಗಿ ನಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇಂಟು ಏನಾಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ. ಈ ಟರ್ಮನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದರೆ ನಮಗೆ ಫೈನಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 0 ಸಿಗುತ್ತೆ. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಇಕ್ವೇಷನ್ ಆಫ್ ಅ ಸರ್ಕಲ್. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಷನ್ ಆಫ್ ಅ ಸರ್ಕಲ್. Now to find the center and radius, you already know how to find the center and radius. So illéniದೆ 2g is equal to minus 1, 2f is equal to minus 1 and c is equal to 0. Therefore the value of g is minus 1 by 2 and f is also minus 1 by 2, and therefore center is equal to 1 by 2 comma 1 by 2 and r is equal to 1 by root 2. ಸೊ ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಸೆಂಟರ್ ರೇಡಿಯಸ್ ಫೈಂಡ್ ಮಾಡೋಕ್ಕೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್ ಎನಿಮೋರ್. ಇಲ್ಲಿ ನಿಮಗೆ 2 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ವಿತ್ ಇದಕ್ಕೆ ನಿಮಗೆ ಆನ್ಸರ್ಸ್ ಏನು ಬರುತ್ತೆ ಅಂತಲೂ ಹೇಳಿದ್ದೀನಿ. ವರ್ಕೌಟ್ ಆ್ಯಂಡ್ ಚೆಕ್ ಇಟ್ ಯುವರ್ ಸೆಲ್ಫ್. ಸಪೋಸ್ ಇದಕ್ಕೇನಾದರೂ ನಿಮಗೆ ಆನ್ಸರ್ಸ್ ಡಿಫ್ರೆಂಟ್ ಬಂತು ಅಂದರೆ ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ಲೆಟ್ ಯು ನೋ ದ ಕರೆಕ್ಟ್ ಆನ್ಸರ್. ಓಕೆ, ನಾವು ಮೂವಿಂಗ್ ಆನ್ ಟು ಕಾನ್ಸೈಕ್ಲಿಕ್ ಪಾಯಿಂಟ್ಸ್. ಸೊ ಕಾನ್ಸೈಕ್ಲಿಕ್ ಪಾಯಿಂಟ್ಸಿಂದ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಸೊ ಕಾನ್ಸೈಕ್ಲಿಕ್ ಪಾಯಿಂಟ್ಸ್ ಅಂತ ಅಂದರೆ ನಾವು ಆಲ್ರೆಡಿ ಫಸ್ಟ್ ಇಕ್ವೇಷನ್ ಆಫ್ ಅ ಸರ್ಕಲ್ ಪಾಸಿಂಗ್ ಥ್ರೂ 3 ಪಾಯಿಂಟ್ಸಿಗೆ ನಾವು ಒಂದು ಫಾರ್ಮ್ ಕೊಟ್ಟಿದ್ವಿ ಅಲ್ವಾ, ದಟ್ ಈಸ್ ದಿಸ್ ಫಾರ್ಮ್. ಸೊ ಇಲ್ಲಿ ಏನು ಮಾಡ್ತೀವಿ, ಝೆಡ್ ಇರೋ ಪಾಯಿಂಟಿಗೆ ನಾನು ಏನು ಮಾಡ್ತೀನಿ, Z4 ರಿಪ್ಲೇಸ್ ಮಾಡ್ತೀನಿ. ಅಂದರೆ ಅಲ್ಲಿ 3 ಪಾಯಿಂಟ್ಸ್ ಇದ್ದಿದ್ದು, ಇಲ್ಲಿ ಝೆಡ್ನ Z4 ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ನನಗೆ 4 ಪಾಯಿಂಟ್ಸ್ ಸಿಗುತ್ತೆ. ಸೊ ದಟ್ ಈಸ್ Z4 minus Z1 into Z3 minus Z2 divided by Z4 minus Z2 into Z3 minus Z1 is equal to its conjugate. ಸಾರಿ, ಇಲ್ಲಿ ಕಾಂಜುಗೇಟನ್ನು ಬರ್ಕೊಳ್ಳಿ ಆಯಿತಾ, ಬಾರ್ ಮಿಸ್ ಆಗಿದೆ. ಸೊ ಇಲ್ಲಿ ನಿಮಗೆ ಸಪೋಸ್ ಏನಾದರೂ ಈ ಈಕ್ವೇಷನ್ ಏನಿದೆ ಅಲ್ವಾ, ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಷನ್ ಸ್ಟಾರ್. ಈ ಈಕ್ವೇಷನ್ ಏನಾದರೂ ಸಪೋಸ್ ಪ್ಯೂರ್ಲಿ ರಿಯಲ್ ನಂಬರ್ ಆಯಿತು ಅಂತ ಅಂದರೆ ದೆನ್ ವಿ ಸೇ ದಟ್ the points Z1, Z2, Z3 and Z4 are concyclic. ಸೊ ಇದಿಷ್ಟು ನಾವು ಸಾಲ್ವ್ ಮಾಡಿದಾಗ ರಿಯಲ್ ನಂಬರ್ ಬಂತು ಅಂತಂದರೆ, ಇಮ್ಯಾಜಿನರಿ ಟರ್ಮ್ ಬರಲಿಲ್ಲ ಅಂತಂದರೆ ವಿ ಕಾಲ್ ದೀಸ್ 4 ಪಾಯಿಂಟ್ಸ್ ಆಸ್ ಕಾನ್ಸೈಕ್ಲಿಕ್. ಸಪೋಸ್ ನಮಗೆ ಇದಿಷ್ಟು ಪ್ಯೂರ್ಲಿ ರಿಯಲ್ ನಂಬರ್ ಆಗಿಲ್ಲ ಅಂತಂದರೆ ವಿ ಕಾಲ್ ದಮ್ ಆಸ್ ನಾನ್ ಕಾನ್ಸೈಕ್ಲಿಕ್. ಗಾಟ್ ಇಟ್? ಸೊ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಇದೆ, ವೆರಿಫೈ ವೆದರ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ಕಾನ್ಸೈಕ್ಲಿಕ್ ಆರ್ ನಾಟ್. ಸೊ ಕಾನ್ಸೈಕ್ಲಿಕ್ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಅವರು 4 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ Z1 is equal to 1 plus I, Z2 is equal to minus 2 plus 2I, Z3 is equal to minus 2 minus 8I, Z4 is equal to minus 6. We know that ಸಪೋಸ್ ಏನಾದರೂ ಕಾನ್ಸೈಕ್ಲಿಕ್ ಆಗಿರಬೇಕು ಅಂದರೆ ಏನಾಗಿರಬೇಕು, Z4 minus Z1 into Z3 minus Z4 minus Z1 into Z3 minus Z2 divided by Z4 minus Z2 into Z3 minus Z1 ಏನಾಗಿರಬೇಕು, ಇಟ್ ಮಸ್ಟ್ ಬಿ ಪ್ಯೂರ್ಲಿ ರಿಯಲ್. ಸೊ ಪ್ಯೂರ್ಲಿ ರಿಯಲ್ ಆಗಿರಬೇಕಲ್ವ. ಇದನ್ನು ನಾವೀಗ ರಿಯಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಸಪೋಸ್ ಏನಾದರೂ ನಮಗೆ ಇದು ರಿಯಲ್ ಬಂತು ಅಂತ ಅಂದರೆ ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ಕಾನ್ಸೈಕ್ಲಿಕ್. ಇಫ್ ಇಟ್ ಈಸ್ ನಾಟ್ ರಿಯಲ್ ವಿ ಕ್ಯಾನ್ ಸೇ ಇಟ್ ಈಸ್ ನಾನ್ ಕಾನ್ಸೈಕ್ಲಿಕ್. ಗಾಟ್ ಇಟ್? ಸೊ ಇಲ್ಲಿ ನೀವು ಪಾಯಿಂಟ್ಸಿಗೆ ಯಾವುದಾದ್ರು ಅಸ್ಯೂಮ್ ಮಾಡಿದ್ದೀರಾ. Z4ಗೆ -6, Z4ನ -6, Z1ನ 1 plus I ಆ್ಯಂಡ್ Z2ನ -2 plus 2I ಆ್ಯಂಡ್ Z3ನ -2 minus 8I ಇಂದ ರಿಪ್ಲೇಸ್ ಮಾಡಿದ್ರೆ, ಇಲ್ಲಿ ಸಾರ್ಟ್ ಔಟ್ ಮಾಡಿದರೆ ನಮಗೇನು ಸಿಗುತ್ತೆ, -7 minus I ಇಂಟು -10I ಡಿವೈಡೆಡ್ ಬೈ -4 minus 2I ಇಂಟು -3 minus 9I ಸಿಗುತ್ತೆ. ಇದನ್ನು ಸಾಲ್ವ್ ಮಾಡಿ, ಇಲ್ಲಿ ಮೈನಸ್ಸು ಕಾಮನ್ ತೆಗೆದೇನಾಗುತ್ತೆ, ಡಿನಾಮಿನೇಟರು ನ್ಯೂಮರೇಟರಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ ನಮಗೆ ಫೈನಲ್ ಆಗಿ 10 into 7I minus 1 ಡಿವೈಡೆಡ್ ಬೈ 6 into
2 + 6i + i - 3 ಉಳಿಯುತ್ತೆ. ಸೊ ಇಲ್ಲಿ 2 5s 2 3s. ಸೊ ಇದನ್ನು ನಾವು ಫೈನಲಾಗಿ ಸಿಂಪ್ಲಿಫೈ ಮಾಡಿದರೆ 5/3 × 7i - 1 / 7i - 1. ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿ ಏನು ಬಂತು ನಮಗೆ 5/3 ಬಂತು. ಸೊ ಕ್ಲಿಯರ್ಲಿ 5/3 ಇಸ್ ಪ್ಯೂರ್ಲಿ ರಿಯಲ್ ನಂಬರ್. ಇಲ್ಲಿ ಯಾವುದು ನಮಗೆ ಇಮ್ಯಾಜಿನರಿ ಟರ್ಮ್ಸ್ ಇದೆಯಾ? ಇಲ್ಲ. ಸೊ ಏನಂತ ಹೇಳ್ಬೋದು, ದೇರ್ಫೋರ್ ದ ಗಿವನ್ ಪಾಯಿಂಟ್ಸ್ ಆರ್ ಕಾನ್ಸೈಕ್ಲಿಕ್. ಇಲ್ಲಿ ನಾನು ನಿಮಗೊಂದು ಪ್ರಾಬ್ಲಮು ಹೋಮ್ವರ್ಕ್ ತೊಗೊಳ್ಳಿದ್ದು. ಸೊ ಇದಕ್ಕೆ ನೀವು ಚೆಕ್ ಮಾಡಿ, ಇದು ಕಾನ್ಸೈಕ್ಲಿಕ್ ಆಗಲ್ಲ, ಅಂದರೆ ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಕೂಡ ಬರುತ್ತೆ. ಓಕೆ, ಸೊ ಪ್ರಾಬ್ಲಮ್ಸನ್ನ ಟ್ರೈ ಮಾಡಿ. ಸಪೋಸ್ ಬಂದಿಲ್ಲ ಅಂದರೆ ಕೇಳಿ. ಪ್ರಾಬ್ಲಮ್ಸನ್ನ ಟ್ರೈ ಮಾಡ್ದಂಗೆ ಹಾಗೆ ಕೂತ್ಕೊಬೇಡಿ, ಆಯಿತಾ? ಓಕೆ, ಥ್ಯಾಂಕ್ ಯು.